ಇಲ್ಲಿ ನಮ್ ನಿಶುಂಗ್ ಒಬ್ಬ ತಮ್ಮ ಸಿಕ್ಕಿದ್ದಾರೆ ಗೈಸ್. ನೀನು ರೆಸ್ಪೆಕ್ಟ್ ಕೊಡಲ್ಲ ಅಜ್ಜಿನ. ನನ್ ಮೇಲ್ ಬಂದ್ಬಿಟ್ರೆ ಈಗ ಅತ್ತೆ ಅಂತ ಕರೀರಿ ಅತ್ತೆ ಅಂತ ಕರೀರಿ ಅಂತ. ಸೊ ನಾನ್ ಇವಾಗ ಅತ್ಗೆ ಅಂತ ಏನ್ ಕರೀತಾ ಇಲ್ಲ ಮಧುನ. ತುಂಬಾ ಜನ ಕೇಳ್ತಾ ಇದ್ರಿ ವರುಣ್ ಯಾರು ವರುಣ್ ಯಾರು. ಮದನ್ ಅಣ್ಣ ವಿಡಿಯೋದಲ್ಲಿ ತೋರ್ಸ್ಕೊತಾರೆ, ನಿಖಿಲ್ ಅಣ್ಣ ಆತರ ತೋರ್ಸ್ಕೊಳಲ್ಲ. ಇನ್ನೇನ್ ನಾನು ಈ ಟೈಮಲ್ಲಿ ಹೋಗ್ಬಿಟ್ಟು ವರ್ಕೌಟ್ ಮಾಡ್ಕೊಂಡು ಜಾಗಿಂಗ್ ಮಾಡ್ಕೊಂಡು ಕುಕ್ರಳ್ಳಿ ಕೆರೆಯಲ್ಲಿ ಜಂಪ್ ಮಾಡಕ್ ಆಗತ್ತಾ? ನಾನ್ ಪ್ರೆಗ್ನೆಂಟ್ ಗುರು, ನನ್ಗೆ ಎದ್ದು ಓಡಾಡೋದೇ ನನಗೆ ಎಷ್ಟು ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಎದ್ದು ಪ್ಲಾನ್ಸ್ ಏನೇನೋ ಇತ್ತು, ಅದು ಏನೇನೋ ಆಗಿ ಇವರೆಲ್ಲ ಬೆಂಗಳೂರಿಗೆ ಹೋಗೋ ಪ್ಲಾನ್ ಇತ್ತು, ಅದು ಸ್ಟಾಪ್ ಆಗಿ ಪಾಪ ನಮ್ಮ ನಿಶಾ ರವೀಂದ್ರ ಬೇರೆ ಬೇಗ ಎದ್ದು ರೆಡಿ ಆಗಿದ್ರು. ನಾನು ಹೋಗ್ತಾ ಇರ್ಲಿಲ್ಲ, ಇವರೆಲ್ಲ ಹೋಗ್ತಾ ಇದ್ರು. ಸೊ ಅದು ಪ್ಲಾನ್ ಚೇಂಜ್ ಆಗಿದೆ, ಹಾಗಾಗಿ ಇವರೆಲ್ಲೂ ಹೋಗ್ತಾ ಇಲ್ಲ. ಇವಾಗ ನಾವು ನಮ್ಮ ಮನೇಲಿ ಚಿಲ್ಲಿ ಮಾಡ್ತಾ ಇದೀವಿ, ಅಕ್ಕಿ ರೊಟ್ಟಿ. ನೋಡಿ, ಬ್ಯಾಕ್ ಟು ಹಳೆ ಬಟ್ಟೆ. ಈಗ ತಾನೇ ಹೊಸ ಬಟ್ಟೆ ಹಾಕೊಂಡಿದ್ದು, ಈಗ ತಾನೇ ಹೊಸ ಬಟ್ಟೆ ಹಾಕೊಂಡಿದ್ದು. ಸೊ ಇವಾಗ ನಾವು ತಿಂಡಿ ತಿಂತಾ ಇದೀವಿ. ಹಾಗೆ ಇವಾಗ ಸ್ವಲ್ಪ ಮಾತುಕತೆ ಇರುತ್ತೆ ಗೈಸ್, ನೋಡ್ತಾ ಇರಿ, ಓಕೆನಾ? ಬಂದ್ರಿ, ತಿನ್ರಿ. ನೋಡಿ, ಅಲ್ಲಿ ಕಿಚನ್ ಅಲ್ಲಿ ಯಾರು ಒಬ್ರು ಕಾಣ್ತಾ ಇದಾರಾ? ಅಲ್ಲಿ ನೋಡಿ, ಅವರು ಕೆಲಸ ಮಾಡ್ತಾ ಇದಾರೆ. ಕಾಣಿಸ್ತಾ ಇದೆಯಾ? ಅವ್ರದ್ದು ಪರ್ಸ್ನಾಲಿಟಿ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದ್ದಾರಾ? ನೋಡಿ, ಅವರೇ ಮತ್ತು ತುಂಬ ಕೆಲಸ ಮಾಡ್ತಾ ಇದ್ದಾರೆ ಎದ್ದು. ನಿಶಾ ರವೀಂದ್ರ ಅವರು, ನಿಶಾ ರವೀಂದ್ರ ಅವರೇ, ವಾಟ್ ಯು ಡೂ? ಕೆಲಸ ಮಾಡ್ತಾ ಇದ್ದೀರಾ? ಹಾ, ಹಾಲು ಕಾಯಿಸ್ತಾ ಇದ್ದೀರಾ? ವಾವ್, ಇಷ್ಟು ದಿನ ಎಲ್ಲಿತ್ತಿದ್ದು ತಂದೆ? ಸುಮಾರು ದಿನ ಆಗಿತ್ತು ಗೈಸ್, ನನ್ನ ಕಣ್ಗೆ ಬಿದ್ದಿರ್ಲಿಲ್ಲ. ಎಲ್ಲ ಔಸಿ ಇಡ್ತಾರೆ. ಮಂಗಳಮ್ಮನೂ ನಮ್ಮ ಅತ್ತೆನೂ ಸೇರ್ಕೊಂಡು ಇವಾಗ ಅದು ಆಚೆಗೆ ಬಂದಿದೆ. ಏನಂತೀರಾ ನಿಶಾ ರವೀಂದ್ರ? ಎಸ್. ನಿಮ್ಗೆ? ನಂಗೆ ಬಿಡಪ್ಪ. ಒಂದು ರೊಟ್ಟಿ ತಿಂತಾಳೆ ಗೈಸ್. ಎಷ್ಟು ರೊಟ್ಟಿ ನೋಡಿ, ಒಂದು ರೊಟ್ಟಿ ತಿಂತಾರೆ ನಿಶಾ ಅವರು ನಮ್ಮ ಮನೇಲಿ. ಯಾಕೆ ಬೋಸ? ಯಾಕ್ರಿ? ಯಾಕೆ ಸುರ್ದೋಯ್ತಾ? ನೀ ಬಾಳದೆಲ್ಲ ಇದೆ ಕೆಲ್ಸ. ಯಾಕಜ್ಜಿ ಇದ್ರಲ್ಲಿ ತಿಂತ ಇದ್ಯಾ? ಉಪ್ಸರ್ಕಾರದಲ್ಲಿ ಆಲೂಗೆಡ್ಡೆನಾ? ಕಾಳಾಯ್ತಲ್ಲ, ಬೇಡವಾ? ಸರಿ, ತಿನ್ರಪ್ಪ, ನಿಮ್ಗೆ ಏನ್ ಇಷ್ಟ ಅದನ್ನ. ಬನ್ರಿ. ಏನ್ರಿ ಇವಾಗ ಸೈಕಲ್ ಡ್ರೈವ್ ಮಾಡ್ತಾ ಇದ್ದೀರಾ? ಸೈಕಲ್ ಡ್ರೈವ್ ರೈಡ್, ಸಾರಿ. ನೀನೇನು ಇಲ್ಲಿ? ನೀನೇನಿಲ್ಲಿ? ಏನ್ ಸಾವಿರ ನಿಮ್ದು? ನೀನು ವಿಷಯ ಮಾತಾಡು, ನನ್ ವಿಷಯಕ್ಕೆ ಬರ್ಬೇಡ ನೀನು. ನೀವು ಮಾತಾಡಕ್ ರೆಡಿನಾ? ಏನು ಮನೇಲಿ ಮಲ್ಗಿರೋಳ್ನ ಎತ್ತಾಕ ಬಂದವಳೆ. ವಾಟ್ಯಾ ಲೇ ಬಾರೆ. ಸಣ್ಣ ಕಲ್ಲಾಡ್ತಿದೀನಿ ಎಷ್ಟೋ. ಗೈಸ್, ಇಲ್ಲಿ ನಮ್ ನಿಶುಂಗ್ ಒಬ್ಬ ತಮ್ಮ ಸಿಕ್ಕಿದ್ದಾರೆ ಗೈಸ್. ಇವಾಗ ನಿಂಗ್ ಒಬ್ಬಂಗೆ ತಮ್ಮ ಇರ್ಬೇಕಾ? ನಿನ್ನ ಒಬ್ಳುಗೆ? ಆಯ್ತ್ರಪ್ಪ, ಚೆನ್ನಾಗಿರ್ರಪ್ಪ. ಯಾರು ಅಂದ್ರೆ ನಮ್ಮ ವರುಣ್ ಅವರು. ನೀವು ಎಲ್ಲ ಕೇಳ್ತಾ ಇದ್ರಿ ವರುಣ್ ಯಾರು ಅಂತ. ಸೊ ಅವರು ನಮ್ಮ ತಮ್ಮನು ನಮ್ಮ ಫ್ಯಾಮಿಲಿಗೆ ಜಾಯ್ನ್ ಆಗಿದ್ದಾನೆ. ಅಂಡ್ ಅದಕ್ಕಿಂತ ಅದು ಬಿಟ್ಟು ಹೇಳ್ಬೇಕು ಅಂತಂದ್ರೆ ನಮ್ಮ ಟೀಮ್ ಅಲ್ಲಿ ಇದಾರೆ ಅವರು. ಸೊ ವಿಡಿಯೋಗ್ರಫಿ ಎಲ್ಲಿಂದ ಎತ್ಕೊಬಿಟ್ವು? ಅಷ್ಟು ಸಾವಿರ ಜನ ಮೆಸೇಜ್ ಮಾಡಿದ್ರು, ಇವನ್ನೇ ಸಿಗ್ಬೇಕಿತ್ತು. ಸೊ ನಮಗೂ ಅಡ್ಜಸ್ಟ್ ಆಗಿ ನಮ್ಮ ಫ್ಯಾಮಿಲಿಗೂ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದಾನೆ. ಅವನ್ನ ಕೇಳ್ಬೇಕು. ಇವಾಗ ಹೆಂಗೆ ನಮ್ಮ ಮನೇಲಿ ವಿನೋದ್ ಇದ್ದಾನೆ, ಅದೇ ರೀತಿ ವರುಣ್ ನಮ್ ಟೀಮ್ ಅಲ್ಲಿ ಜಾಯ್ನ್ ಆಗಿದ್ದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳ್ಬೇಕು ಹೇಳಿ ಅಕ್ಕ? ಹೇಳಲು ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್. ನಿಶಾಕನ್ ತಮ್ಮ. ಆಲ್ರೆಡಿ ಇದಾರಲ್ಲ. ನಾನ್ ಏನ್ ಮಾಡಿದ್ರು ಇಲ್ಲಪ್ಪ. ಬಿಡಿ ಆಯ್ತು. ಅಷ್ಟೇನಾ? ಸಾಕು ಕೊಡು, ಜಾಸ್ತಿ ಮಾತಾಡ್ಬಿಡ್ತಾನೆ. ಸೊ ವರುಣ್ ನಮ್ಮ ಟೀಮಿಗೆ ಜಾಯ್ನ್ ಆಗಿದ್ದಾರೆ. ವಿಡಿಯೋ ಎಡಿಟಿಂಗ್ ಅಂಡ್ ವಿಡಿಯೋಗ್ರಫಿ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಅದ್ ಬಿಟ್ಟು ಇನ್ನೇನಿದೆ, ತುಂಬಾ ಜನ ಕೇಳ್ತಾ ಇದ್ರಿ ವರುಣ್ ಯಾರು. ಇದೊಂದೇ ಟಾಪಿಕ್ ಅಲ್ಲ, ಇನ್ನು ಸುಮಾರು ಟಾಪಿಕ್ ಇದೆ ನಿಶಾ ರವೀಂದ್ರ. ಸೊ ಯಾಕೆ ಇದನ್ನ ಒಂದ್ಸಲ ಮಾತಾಡಿ ಮುಗಿಸ್ಬಿಡೋಣ ಅಂತ ಅಷ್ಟೇ. ಯಾಕಂತಂದ್ರೆ ನಮ್ಮನ್ನ ಫಾಲೋ ಮಾಡೋರು ತುಂಬಾ ವರ್ಷದಿಂದ ಇರೋರು ಇರ್ತಾರೆ, ಈಗ ರೀಸೆಂಟ್ ಆಗಿ ಸಬ್ಸ್ಕ್ರೈಬರ್ಸ್ ಆಗಿರೋರು ಇರ್ತಾರೆ. ಸೊ ಎಲ್ಲೋ ಒಂದು 10% ಬೇರೆ ತರ ಕಾಮೆಂಟ್ಸ್ ಬರೋದು ಅವ್ರಿಗೂ ಇನ್ಫ್ಲೂಯೆನ್ಸ್ ಆಗ್ಬೋದೇನೋ ಅನ್ನೋ ಒಂದು ರೀಸನ್ ಇಂದ
ಅವ್ರಿಗೊಂದು ಕ್ಲಾರಿಟಿ ಸಿಗ್ಲಿ ಅಂತ. ಮತ್ತೆ ತುಂಬಾ ಜನ ಕೇಳ್ತಾ ಇದ್ರಿ, ಹಂಗಾಗಿ ಕೆಲವೊಂದು ವಿಚಾರಗಳನ್ನ ಹಂಗೆ ಸುಮ್ನೆ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳೋಣ ಅಂತ ಇವತ್ತು ಪ್ರಯತ್ನ ಪಡ್ತಾ ಇದೀವಿ ನಿಶಾ ರವೀಂದ್ರ. ಇದು Okay. ಟಾಪಿಕ್. ಹೌದು. ಸೊ ಫಸ್ಟ್ ಅದೇ ವರುಣ್ ಯಾರು ಅಂತ ತುಂಬಾ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇದ್ರಿ, ಅದಕ್ಕೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಅದಾಗಿದೆ ನಂತರ ಸೊ ನಿಖಿಲ್ ಯಾರು ಯಾರು ಅಂತ ಅಲ್ಲ, ಅದೇ ಫ್ರೀಕ್ವೆಂಟ್ ಆಗಿ ಬಂದಿರೋದೇನೆ ಆಂಟಿದು ಬರ್ಡೇದು ಗಿಫ್ಟ್ದು ರಿಲೇಟೆಡ್, ಆಮೇಲೆ ನಾವು ಅಜ್ಜಿಗೆ ರೇಗ್ಸೋದು ಮಾಡೋದು ಅದ್ರ ಬಗ್ಗೆ. ಅದ್ರದ್ದೇನು ಅದೇ ನೀನು ರೆಸ್ಪೆಕ್ಟ್ ಕೊಡಲ್ಲ ಅಜ್ಜಿನ ಎಬ್ಬಿಸಿ ನನ್ ಮೇಲ್ ಬಂದ್ಬಿಟ್ರೆ ಈಗ ಅಂದ್ರೆ ನಾವೆಲ್ಲ ಮಾತಾಡ್ತೀವಲ್ಲ ಕ್ಲೋಸ್ ಆಗಿ, ಅದನ್ನ ಅವ್ರು ಅಪಾರ್ಥ ಮಾಡ್ಕೊಂಡಿದ್ದಾರೆ. ಹೆಂಗೆ ಹಂಗಾರೆ ಅವ್ರಿಗೆ ಅಜ್ಜಿ ಇಲ್ಲ ಅಂತ ಅರ್ಥ. ಮಳೆ ಬರ್ತಾ ಇದೆ ಹೌದು. ಗೈಸ್. ನಮ್ಮ ಅಜ್ಜಿನ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಎಲ್ಲರನ್ನೂ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ಸೋದು. ರೆಸ್ಪೆಕ್ಟ್ ಇಲ್ದೆ ಮಾತಾಡ್ಸೋದು ಅಂದ್ರೆ ಪ್ರೀತಿಯಿಂದ ನಮ್ಮ ಅಜ್ಜಿನ ಅಂದ್ರೆ ಹೋಗಜ್ಜಿ ಬಾರಜ್ಜಿ ಏನಜ್ಜಿ ಆ ತರ ಮಾತಾಡೋದಂದ್ರೆ ನಮ್ಮ ಅಜ್ಜಿನ. ಅದೇ ತರ ನಾನು ನಮ್ಮ ಮಮ್ಮಿನ ಮಾತಾಡ್ಸಲ್ಲ, ಅಂದ್ರೆ ಹೋಗಿ ಮಮ್ಮಿ ಬನ್ನಿ ಮಮ್ಮಿ ಆ ತರ ಮಾತಾಡ್ಸೋದು. ಅವ್ರಿಬ್ರು ಅಷ್ಟೇನೆ ನಾನ್ ನೋಡಿರೋ ಪ್ರಕಾರ ಆಂಟಿನ ಹೋಗಿ ಬನ್ನಿ ಅಂತಾನೆ ಮಾತಾಡಿಸ್ತಾರೆ, ಆದ್ರೆ ಅಜ್ಜಿ ಜೊತೆ ಅವ್ರಿಬ್ರದ್ದು ಚೈಲ್ಡ್ಹುಡ್ ತುಂಬಾ ಏನು ರೇಗಿಸ್ಕೊಂಡು ರೇಗಿಸ್ಕೊಂಡು ಆ ತರ ಚಿಕ್ಕ ವಯಸ್ಸಿಂದನೂ ಹಂಗೆ ಮಾತಾಡ್ಕೊ ಬಂದಿರೋದು. ಸೊ ಇವಾಗ ಸಡನ್ ಆಗಿ ಹೋಗಿ ಬನ್ನಿ ಅಂತ ಮಾತಾಡ್ಸ್ಬಿಟ್ರೆ ಆ ಫೀಲೇ ಬರಲ್ಲ ಗೈಸ್. ನಿಮ್ಗೂ ಅಜ್ಜಿದಿರಿರ್ತಾರೆ, ನಿಮ್ಗೂ ಗೊತ್ತಿರುತ್ತೆ, ಗೊತ್ತಿಲ್ದಿರೋರು ಏನೋ ಕಮೆಂಟ್ ಇದನ್ನ ತುಂಬಾ ಜನ ಇಷ್ಟನೂ ಪಡ್ತೀರಾ, ನಿಶಾ ಅಜ್ಜಿನ್ ರೇಗ್ಸೋದು ಅಜ್ಜಿ ನಿಶನ್ ರೇಗ್ಸೋದು ಅದೆಲ್ಲ. ಸೊ ಹೇಳ್ಬೇಕು ಅಂತ ಅಂದ್ರೆ ಅವರಿಬ್ರು ಹತ್ರ ಇರೋದೇ ನಮಗೆ ಇಷ್ಟ ಅಷ್ಟೇನಾ? ಅದ್ರ ಬಗ್ಗೆ ಅಷ್ಟೇ. ಮುಗೀತು ಸಿಕ್ತಾ ಗೈಸ್ ನಿಮ್ಗೆ ಆನ್ಸರು. ನೆಕ್ಸ್ಟ್ ನಡೀರಿ ಹೋಗಣ್ವೆ. ಮಳೆನೇ ನಿಂತೋಯ್ತಾ? ಇದು ನನ್ಗ ನಿಮ್ಗ ಅಂತ ಗೊತ್ತಾಗ್ಲಿಲ್ಲ. ಯಾವ್ದು ಇದು ಇರ್ಲಿ ತಗೊಳ್ಳಿ ನೀವೇ. ಮಳೆ ಬರ್ತಾ ಇಲ್ಲ. ಅದೇ ನಿಶಾ ಅವರೇ ಮಧುವರೇ ನೀವೇನು ಸೊ ಅದಕ್ಕೆ ರಿಲೇಟೆಡ್ ಆಗಿ ನಾನು ಒಂದು ಉತ್ತರ ಕೊಟ್ಬಿಡ್ತೀನಿ. ಇವಾಗ ಹೆಂಗೆ ನಿಶಾ ಅಜ್ಜಿ ಜೊತೆ ಕ್ಲೋಸು ಶ್ರೇಗಾಡೋದು ಆ ಬಾಂಡಿಂಗ್ ಇದೆಯೋ, ಹಂಗೇನೇನೆ ನಾನು ನಮ್ಮ ಅತ್ತೆನ ಯಾಕೆ ಅತ್ತೆ ಅಂತ ಕರೆಯಲ್ಲ, ನಿಮ್ಗೆ ಆಟಿಟ್ಯೂಡು ಅದು ಇದು ಏನೇನೋ ಹೇಳಿದ್ದೀರಾ ಆ ಒಂದು ವ್ಲಾಗಲ್ಲಿ. ಸೊ ಅಂಡ್ ಇದು ಫ್ರೀಕ್ವೆಂಟ್ ಆಗಿ ತುಂಬಾ ದಿನದಿಂದ ಬರ್ತಾ ಇದೆ ನನಗೆ. ಮದ್ವೆ ಆದಾಗ್ಲಿಂದ ಬರ್ತಾ ಇರೋದು ಅತ್ತೆ ಅಂತ ಕರೀರಿ ಅಂತ. ಸೊ ನಾನ್ ಇವಾಗ ಅತ್ಗೆ ಅಂತ ಏನ್ ಕರೀತಾ ಇಲ್ಲ ಮಧುನ. ಸೊ ಮುಂಚೆಯಿಂದ ಮಧುನ ನಾನು ಏನಂತ ಮಾತಾಡ್ಸ್ಕೊಂಡು ಅಂದ್ರೆ ಮದ್ವೆ ಆಗಕ್ಕೂ ಮುಂಚೆಯಿಂದ ಏನಂತ ಮಾತಾಡ್ಸ್ಕೊಂಡ್ ಬಂದಿದೀನಿ, ಹಂಗೆ ಒಂದು ಬಾಂಡ್ ಆ ತರ ಮಾತು ಕ್ರಿಯೇಟ್ ಆಗಿದೆ. ಸೊ ಹಂಗೆ ಇದೀವಿ. ಇವಾಗ ಸ್ವಾತಿ, ಸ್ಪಂದು, ನಿಶಾ ಇವರೆಲ್ಲ ನನ್ನ ಅತ್ಗೆ ಅಂತ ಯಾವತ್ತೂ ಅಂದ್ರೆ ಅದು ಬರಲ್ಲ, ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಅಷ್ಟು ವರ್ಷದಿಂದನೂ ನನ್ನ ಅಕ್ಕ ಅಂತ ಅವರಿಬ್ರು ಕರೀತಾರೆ, ಇವಳು ನನ್ನ ಮಧು ಅಂತ ಕರೀತಾಳೆ. ಈಗ ಆಲ್ ಆಫ್ ಅ ಸಡನ್ ಮದ್ವೆ ಆಗಿದ ತಕ್ಷಣ ನೀನು ಅತ್ಗೆ ಅಂತಾನೆ ಕರಿಬೇಕು ಅಂದ್ರೆ ಅದು ಅವ್ರಿಗೂ ಬರಲ್ಲ. ಸಡನ್ ಆಗಿ ಮನ್ಸಲ್ಲಿ ಇರುತ್ತೆ ಅತ್ಗೆ ಅನ್ನೋದು, ಅದನ್ನ ಕರಿವಾಗ ಕರೆದ್ರೆ ಮಾತ್ರ ಅತ್ಗೆ, ಇಲ್ಲಾಂದ್ರೆ ಇಲ್ಲ ಆ ಥರ ಎಲ್ಲ. ಹಂಗೇನೆ ನಾನು ಮದ್ವೆ ಆಗಕ್ಕೂ ಮುಂಚೆನೆ ನಾನು ನಮ್ಮ ಅತ್ತೆನ ಹೋಗ್ಬಿಟ್ಟು ಅತ್ತೆ ಅಂತ ನಾನು ಯಾವತ್ತೂ ಕರೆದಿಲ್ಲ, ಅವ್ರನ್ನ ಮಾತಾಡ್ಸಿಲ್ಲ. ಮದ್ವೆಗೂ ಮುಂಚೆಯಿಂದ ಯೂಶಲಿ ಎಲ್ರು ಕರೆಯೋದೇ ಆಂಟಿ ಅಂತ ಅಲ್ವಾ. ಸೊ ನಾನು ಆಂಟಿ ಅಂತ ಕರೆದು ಅಭ್ಯಾಸ, ಹಂಗಾಗಿ ಈಗಲೂ ನಾನು ಆಂಟಿ ಅಂತಾನೆ ಕರಿತೀನಿ. ಕ್ಯಾಮ್ರಾಗೋಸ್ಕರ ಇಲ್ಲ ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರ ಅತ್ತೆ ಅಂತ ಕರೆದು ಡ್ರಾಮಾ ಮಾಡೋಕ್ಕೆಲ್ಲ ನನಗೆ ಇಷ್ಟ ಇಲ್ಲ. ಸೊ ಹಂಗಾಗಿ ನಾನು ಆಂಟಿ ಅಂತ ಕರೆಯೋದೇ ಇಷ್ಟ. ಸೊ ಅದನ್ನ ಸಡನ್ ಆಗಿ ಚೇಂಜ್ ಮಾಡ್ಕೊಳ್ಳಿ ಅಂದ್ರೆ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ ಗೈಸ್. ಈಗ ನನ್ಗೆ ಅತ್ಗೆ ಅಂತ ಹೇಳು ಅಂದ ತಕ್ಷಣ ನಾನ್ ಕರೆದ್ಬಿಟ್ರೆ ನಂಗೆ ಮಧು ಬಾಯ್ಲಿ ಅಂತ ಕರಿತೀನಲ್ಲ, ಆ ಫೀಲೇ ಬರಲ್ಲ ನನಗೆ. ನಾನು ಅಷ್ಟೇ, ಇವಾಗ ಅವ್ರಿಗೆ ಕರೆಯಕ್ಕಾಗಲ್ಲ ಅನ್ನೋದು ನಾನು ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗಿದ್ದೀನಿ. ಹಂಗೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕರಿಯೋದ್ರಲ್ಲೇನಿದೆ, ಪ್ರೀತಿ ವಿಶ್ವಾಸ ಅದೆಲ್ಲ ಮನ್ಸಲ್ಲಿ ಇರ್ಬೇಕು ಅಷ್ಟೇ. ನೆಕ್ಸ್ಟ್ ಏನ್ ಗೊತ್ತಾ? ಏನು ಇವಾಗ ಲೋಗನವ ಮಳೆ ಬರ್ತೈತಿ ಫಸ್ಟ್. ಈಗ ನಮ್ಮ ಸ್ವಾತಿ ಅವ್ರೇನೋ ಹೇಳ್ತೀನಿ ಅಕ್ಕ ಅಂತ ಬಂದಿದ್ದಾರೆ. ಏನಮ್ಮ? ಮದನ್ ಅಣ್ಣನ್ ಯೂಟ್ಯೂಬ್ ಚಾನೆಲ್ಗೆ ಹೋಗ್ಬಿಟ್ಟು ಎಲ್ಲಾರು ಮದನ್ ಅಣ್ಣ ಪೂರ್ಣಿನ ನೋಡ್ಕೊಳ್ಳೋ ತರ ನಿಖಿಲ್ ಅಣ್ಣ ಸ್ವಾತಿ ಸ್ಪಂದನನ್ನ ನೋಡ್ಕೊಳ್ಳಲ್ಲ ಅಂತ ಎಲ್ಲರೂ ಕಮೆಂಟ್ ಮಾಡ್ತಿದ್ದೀರಾ. ಹೌದು, ನಗ್ಬೇಡಿ, ನಂಗಿದ್ದು ನಾನು ನೋಡಿದೀನಿ. ಸ್ಪಂದನನು ಒಂದ್ 2-3 ಸಲ ಕಳ್ಸಿದ್ಲು ನನಗೆ. ನಿಮಗ್ ಆಮೇಲೆ ನನ್ಗೂ ಹೇಳ್ತಿದ್ರು ನೋಡಿ ಮಧು ಅಕ್ಕನ ಮದನಣ್ಣ ನಾವಾದ್ರೆ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ಕೋತೀವಿ, ಆಮೇಲೆ ನಿಖಿಲ್ ಅವರು ನಿಶನ್ನ ಈ ತರ ಟ್ರೀಟ್ ಮಾಡಲ್ಲ ಅಂತ ಏನೋ ಬಂದಿತ್ತು ಒಂದು, ನಾನು ನೋಡಿದ್ದೆ ಅದನ್ನ. ಅವರು ತೋರ್ಸ್ಕೊಳಲ್ಲ, ಮದನ್ ಅಣ್ಣ ವಿಡಿಯೋದಲ್ಲಿ ತೋರ್ಸ್ಕೊತಾರೆ, ನಿಖಿಲ್ ಅಣ್ಣ ಆತರ ತೋರ್ಸ್ಕೊಳಲ್ಲ. ನಿಖಿಲ್ ಅಣ್ಣ ಏನ್ ಮಾಡಿದ್ದಾನೆ ಅನ್ನೋದು ನಮಗ್ ಗೊತ್ತು.
ನಮಗ್ ತುಂಬಾನೇ ಮಾಡಿದ್ದಾನೆ ಅಣ್ಣ ಆಯ್ತಾ. ಆ, ನೀವ್ ಅದನ್ನ ಏನು ನೋಡ್ದೇನೆ ಜಡ್ಜ್ ಮಾಡಕ್ ಹೋಗ್ಬೇಡಿ. ಒಂದು ವಿಡಿಯೋದಲ್ಲಿ ನೋಡ್ಬಿಟ್ಟು judge ಜಡ್ಜ್ ಮಾಡಕ್ ಮಾಡಬಾರ್ದು ಯಾವ್ದನ್ನೇ ಆದ್ರೂನು. ನಮ್ ಫ್ಯಾಮಿಲಿ ನಾವ್ ಹೆಂಗಿರ್ತೀವಿ ಏನೋ ಅದೆಲ್ಲ ನಮಗ್ ಮಾತ್ರ ಗೊತ್ತಿರುತ್ತೆ. ಏನೋ ತೋರ್ಸ್ಕೊಂಡಿದ ತಕ್ಷಣ ಅವ್ರನ್ನ ನೋಡ್ಕೊಂತಾ ಇದಾರೆ, ತೋರ್ಸ್ಕೊಂಡಿಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ ಅಂದಿದ ತಕ್ಷಣ ನೋಡ್ಕೊಂತಾ ಇಲ್ಲ ಅವರು, ತಂಗಿರ್ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ. ಸೊ ನಿಖಿಲ್ ಅವರು ಅವ್ರ 3 ಜನ ತಂಗಿರ್ಲು ಅವ್ನ ಆತರ ಪ್ರೀತಿಯಿಂದ ಅಲ್ಲಿ ನೋಡ್ಕೊಂಡಿಲ್ಲ ಅಂದಿದ್ರೆ ನಾನು ಈ ಬಂದು ತಿಂಗ್ಳಾನ್ಗಟ್ಲೆಯಲ್ಲಿ ಇರ್ತಿದ್ನಾ? ಯೋಚನೆ ಮಾಡ್ಬೇಕು. ಅಂಡ್ ಆಮೇಲೆ ಮಧು ಅಕ್ಕೊಂದು ಚಾನೆಲ್ಗೆ, ನಿಶುನ್ ಚಾನೆಲ್ಗೆ ಬಂದ್ಬಿಟ್ಟು ಸ್ವಾತಿ ಸ್ಪಂದನಂಗೆ ಏನು ಮಾಡಲ್ಲ ಏನ್ ಮಾಡ್ಬೇಕು? ಮಾಡಿದಾರೆ ಅಲ್ವಾ ಅವ್ರು ಆಲ್ರೆಡಿ, ತುಂಬಾ ಮಾಡಿದಾರೆ. ಆದ್ರೆ ಅದ್ ಯಾವ್ದು ನಿಮಗ್ ಗೊತ್ತಿಲ್ಲ. ಕರೆಕ್ಟ್. ನೀವ್ ನೋಡ್ದೇನೆ ಮಾತಾಡ್ಬಾರ್ದು ಆತರ. ನನಗೂ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ನಾನು ಇಲ್ಲೇ ಇದೀನಿ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು, ಯೋಚನೆ ಮಾಡ್ಬೇಕು ಅದನ್ನೆಲ್ಲ. ಯಾರು ಇರಲ್ಲ ನಮ್ ಮನೇಲಿ. ಸ್ವಾತಿ ಒಬ್ಳೆ ಅಂತಲ್ಲ, ವರುಣ್ ಆಗ್ಲಿ, ವಿನೋದ್ ಆಗ್ಲಿ, ಅಭಿ ಆಗ್ಲಿ, ಎಲ್ರು ನಾವ್ ನಮ್ ಮನೆಯವ್ರನ್ನು ಅಂತಾನೆ ನೋಡ್ಕೊಳ್ಳೋದು. ಅಂಡ್ ಈ ಕ್ವೆಶನ್ ನನ್ಗೂ ಬರುತ್ತೆ, ದಟ್ ನಿಮ್ ತಂಗಿ ತಮ್ಮನ್ ಮಾತ್ರ ಚೆನ್ನಾಗ್ ನೋಡ್ಕೊಂತೀರಾ, ಸ್ವಾತಿ ಸ್ಪಂದನ ಎಲ್ಲೂ ಕರಿಯಲ್ಲ ಮಾಡಲ್ಲ, ಆತರ ಎಲ್ಲ ಬರ್ತಿತ್ತು ಮುಂಚೆ. ಯಾಕೆಂದ್ರೆ ಸ್ವಾತಿನೂ ಓದ್ತಾ ಇದ್ಲು, ಸ್ಪಂದನೂ ಓದ್ತಾ ಇದ್ಲು. ಅಂಡ್ ಇವಾಗ ಸ್ಪಂದನಂಗ್ ಸ್ವಲ್ಪ ಅನ್ಕಂಫರ್ಟಬಲ್ ವಿಡಿಯೋಗೆಲ್ಲ ಬರಕ್ಕೆ. ಸೊ ಎಲ್ಲರೂ ಹೋದಾಗ ಮಾಡಿದಾಗ ನಾವು ತೋರ್ಸಿರಲ್ಲ ಅಷ್ಟೇ ವಿಡಿಯೋಗಳಲ್ಲಿ, ಬಿಕಾಸ್ ಅವಳಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾವು ಫೋರ್ಸ್ ಮಾಡಬಾರ್ದು. ಅಂಡ್ ಪೂರ್ಣಿನ್ ತೋರ್ಸಿದ್ರೆ ಇಲ್ಲ ಪೂರ್ಣಿಗೆ ಏನಾದ್ರು ತಕೊಟ್ರೆ ಸ್ವಾತಿ ಸ್ಪಂದನಂಗೇನು ಕೊಡ್ಸಲ್ಲ, ಸ್ವಾತಿ ಸ್ಪಂದನ ತಕೊಟ್ರೆ ಪೂರ್ಣಿಗೆ ಏನು ಕೊಡ್ಸಲ್ಲ. ಹೆಂಗ್ ಇರ್ಬೇಕು ಅನ್ನೋದ್ರೆ ಗೊತ್ತಾಗ್ತಾ ಇಲ್ಲ ಗೈಸ್. ಅವ್ರವ್ರ ಮೂಮೆಂಟ್ಸ್ ಅವ್ರವ್ರ ಏನಿರುತ್ತೆ ಆಯಾ ಟೈಮಲ್ಲಿ. ಇವಾಗ ಸ್ವಾತಿ ಬರ್ತಿಡಕ್ಕೆ ಸ್ವಾತಿಗೆ ಗಿಫ್ಟ್ ಕೊಡ್ಸ್ಬೇಕು ನಾನು, ಹಂಗಂತ ಪೂರ್ಣಿಗೂ ಕೊಡ್ಸಿ ಅಂತ ಹೇಳಕ್ ಹೋಗ್ಬಾರ್ದು. ಇವಾಗ ಪೂರ್ಣಿ ಬರ್ಡೇ ಬಂತು ಅಂತಂದ್ರೆ ಅವಳಿಗೆ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ಬೇಕು. ಸೊ ಹಂಗೆ ನಾವೆಲ್ರು ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾ ಇದೀವಿ ಅಲ್ವಾ ಸ್ವಾತಿ? ಸೊ ಸ್ವಾತಿ ಅವ್ರ ಕಡೆಯಿಂದಾನೆ ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ಹಂಗ ಹೋಗ್ಬಿಟ್ಟು ಕಮೆಂಟ್ ಮಾಡ್ಬೇಡಿ ಇನ್ಮೇಲೆ, ಓಕೆನಾ? ಪ್ಲೀಸ್ ಅಷ್ಟೇ ಗೈಸ್. ಆಮೇಲೆ ಇನ್ನೇನಿದೆ, ನನ್ ಫೋನ್ ಕೊಡ್ರೋ. ನಿಶಾ. ಓಕೆ ಮ್ಯಾಮ್. ನನ್ಗೆ ಪಾಸಿಟಿವ್ ಆಗಿ ಕಮೆಂಟ್ಸ್ ಬರ್ತಾ ಇರೋದು ಫ್ರೀಕ್ವೆಂಟ್ ಆಗಿ. ಏನ್ ಗೊತ್ತಾ, ಬರೀ ಇದನ್ನೇ ಮಾತ್ರ ಹೇಳ್ಬಾರ್ದು, ಸೊ ಎಲ್ಲಾನು ಹೇಳ್ಬೇಕು. ಪಾಸಿಟಿವ್ ಆಗಿ ಬರ್ತಾ ಇರೋದೇನಂತಂದ್ರೆ, ನೀವು ಫಸ್ಟ್ ಗಿಂತ ಇವಾಗ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಅದೆಲ್ಲ ಬರೀ ಕಮೆಂಟ್ಸ್ ಅಲ್ಲ, ಮನೆಯವ್ರು ಎಲ್ಲರೂ ಹೇಳ್ತಾ ಇದೀವಿ, ಬಟ್ ಅವ್ಳು ತಗತಾ ಇಲ್ಲ ಗೈಸ್. ನಾನು ಮುಂಚೆನೆ ಚೆನ್ನಾಗಿದೆ ಇವಾಗ ಚೆನ್ನಾಗಿಲ್ಲ ಅಂತವಳೆ. ಎಲ್ಲರೂ ಹೇಳ್ತಾ ಇರೋದು, ನನ್ ಫ್ರೆಂಡ್ಸ್ ಆಗಿರ್ಬೋದು, ನಾನೇ ಎಲ್ಲಾ ಹಳೆ ವಿಡಿಯೋಸ್ ನೋಡ್ತಾ ಇದೀನಿ, ಇವಾಗಂದ್ ನೋಡ್ತಾ ಇದೀನಿ. ಅವಳು ಆಗಿಗಿಂತ ಈಗ್ಲೇ ಒಂಥರ ಚೆನ್ನಾಗಿರೋದು. ಅವಾಗ ಏನ್ ಹಿಂಗ ಅವಳೆ ಅನಿಸ್ತೈತೆ, ಆ ಟೈಮಲ್ಲಿ ಅವಾಗ ಚೆನ್ನಾಗೇ ಇದ್ಲು, ಬಟ್ ಇವಾಗ ನೋಡಿದ್ರೆ ಇದೇ ಚೆನ್ನಾಗಿದೆ ಅವಳಿಗೆ. ಗುಂಡ್ಗೆ ಇದಕ್ಕಿಂತ ಒಂಚೂರು ಹೊಟ್ಟೆ ಎಲ್ಲ ಹೋದ್ಮೇಲೆ, ಅಂದ್ರೆ ಪಾಪು ಬಂದ್ಮೇಲೆ ಸರಿ ಆಯ್ತದೆ. ಹೌದು, ಹಿಂಗೆ ಇರು. ಹೌದು. ಸೊ ಇದು ಒಂದು ಪಾಸಿಟಿವ್ ಆಗಿ ಬರ್ತಾ ಇರೋದಂತ ಕಮೆಂಟ್ಸ್ ನನಗೆ. ಅದಾದ್ಮೇಲೆ ಇನ್ನೊಂದು ಮೇನ್ ಕೇಳ್ತೀರಾ, ಏನೋ ಒಂದು ಗೊತ್ತಿಲ್ಲದೇನೋ ಯಾವ್ದಾರ ಒಂದು ಬ್ಲಾಗ್ ಅಲ್ಲಿ ಯಾವ್ದೋ ಒಂದು ಫ್ಲೋ ಅಲ್ಲಿ ಹೇಳ್ಬಿಟ್ಟಿರ್ತೀವಿ, ಆ ಪಾಪು ಈ ಪಾಪು ಅಂತ. ಅದಕ್ಕೆ ನೀವಂತೀರಾ, ನೀವು ಚೆಕ್ ಮಾಡಿಸಿದೀರಾ. ನಮ್ಗೆ ಚೆಕ್ ಮಾಡಿಸೋ ಅವಶ್ಯಕತೆ ಏನಿದೆ? ನಮ್ಗೆ ಯಾವ ಬೇಬಿ ಆದ್ರೂ ಖುಷಿನೇನೆ. ಸೊ ನಮ್ಗೆ ಎಲ್ರಿಗೂ ಯಾವ ಬೇಬಿ ಬಂದ್ರು ನಮ್ಮ ಫ್ಯಾಮಿಲಿಗೆ ವಿ ಆರ್ ವೆರಿ ಹ್ಯಾಪಿ. ಯಾಕಂದ್ರೆ ಫಸ್ಟ್ ಬೇಬಿ ನಂದೇನೇನೆ. ಸೊ ನಮ್ಗೆ ಚೆಕ್ ಮಾಡಿಸೋ ಅವಶ್ಯಕತೆನೂ ಇಲ್ಲ. ಸೊ ಅದೊಂದು ಕ್ಲಾರಿಟಿ, ನಾವು ಚೆಕ್ ಮಾಡಿಸೂ ಇಲ್ಲ, ನಾವು ಮಾಡ್ಸೋದೂ ಇಲ್ಲ. ಸೊ ಅದೊಂದು. ಅದಾದ ಮೇಲೆ ನಿಶಾ ಅವ್ರೆ, ನಿಮಗೆ ಅದೇ ನಾವೆಲ್ಲ ಸೇರಿ ಆಂಟಿಗೆ ಗಿಫ್ಟ್ ಕೊಟ್ಟಿದ್ದು, ಅದ್ರ ಬಗ್ಗೆ ಮೇನ್ ಅದು ಫಸ್ಟ್ ಐಡಿಯಾ ಬಂದಿದೆ ಯಾರಿಗೆ ಹೇಳು? ಗಿಫ್ಟ್ದು ನಿನಗೇನೆ ಅನ್ಸುತ್ತೆ. ಗಿಫ್ಟ್ ಅಂದ್ರೆ ನಾವ್ ಯಾವ ವರ್ಷನೂ ಗಿಫ್ಟ್ ಅಂತ ಏನು ಬರ್ಡೇಗೆ ಅಂತಾನೆ ತಗೊಂಡೋಗ್ ಕೊಡ್ತಾ ಇರ್ಲಿಲ್ಲ. ಸುಮ್ನೆ ರ್ಯಾಂಡಮ್ ಆಗಿ ಏನ್ ಅನ್ಸುತ್ತೆ ಅದನ್ನ ತಗೊಂಡೋಗ್ ಕೊಡ್ತಾ ಇದ್ವಿ. ಬಟ್ ಈ ಸಲ ಬರ್ಡೇಗೆ ಗಿಫ್ಟ್ ಅಂತ ಕೊಡೋಣ ಅಂತ ಫಸ್ಟ್ ಮಧುನೇ ಪ್ಲಾನ್ ಮಾಡಿದ್ದು. ಹಂಗೆ ಪ್ಲಾನ್ ಮಾಡ್ತಾ ಮಾಡ್ತಾ ಐಫೋನ್ ಕೊಡ್ಸೋಣ ಅಂದ್ರೆ, ಫೋನ್ ಅಂತ ಯಾಕೆ ಬಂತು ಅಂದ್ರೆ ನಮ್ಮ ಮಮ್ಮಿಗೆ ಕ್ಯಾಮ್ರಾ, ಫೋಟೋ ಅದು ಹೆವಿ ಕ್ರೇಜ್ ನಮ್ಮ ಮಮ್ಮಿಗೆ. ಸೊ ಹಾಗಾಗಿ ಅದನ್ನ ತಲೆಯಲ್ಲಿ ಇಟ್ಕೊಂಡಾಗ ಫಸ್ಟ್ ಬಂದಿದೆ ಒಂದ್ ಒಳ್ಳೆ ಫೋನ್ ಕೊಡ್ಸೋಣ, ಐಫೋನ್ ಚೆನ್ನಾಗಿರುತ್ತೆ. ನಮ್ಮ ಮಮ್ಮಿ ಇನ್ನೂ ಯೂಸ್ ಮಾಡಿರ್ಲಿಲ್ಲ, ಆಂಡ್ರಾಯ್ಡ್ ಯೂಸ್ ಮಾಡ್ತಾ ಇದ್ರು, ಐಫೋನ್ ಕೊಡ್ಸೋಣ ಅಂತ ಪ್ಲಾನ್ ಬಂತು. ಸೊ ಇಷ್ಟದಿಂದ ತಂದು ಕೊಟ್ವಿ, ಇವಾಗ ಇಷ್ಟದಿಂದನೇ ಯೂಸ್ ಮಾಡ್ತಾ ಇದಾರೆ. ಬಟ್ ಅವ್ರಿಗೆ ಈ ದುಡ್ಡು ಬದಲು ಚಿನ್ನ ಏನಾರು ತಗೋಬೋದಿತ್ತಲ್ಲ ಅಂತ ಒಂದು ಮೈಂಡ್ ಸೆಟ್ ಆ ವಿಡಿಯೋದಲ್ಲಿ ಎಲ್ಲೋ ಹೇಳಿದಾರೆ. ಆಂಟಿ ಒಬ್ರೇ ಅಂತ ಅಲ್ಲ, ಎಲ್ಲೇ ತಂದೆ ತಾಯಿ ಆದ್ರೂ ಅಷ್ಟೇ, ಏಜ್ ಆದವ್ರಿಗೆ ಅಷ್ಟೇನೆ. ಈ ಏನೋ ಈ ಫೋನ್ ಗೀನು ಅಂತಂದ್ರೆ ಅವ್ರಿಗೆ ಅಷ್ಟು ಓಕೆ ಅನ್ಸಲ್ಲ. ಅದೇನೆ ಆ ದುಡ್ಗೆನೆ ಚಿನ್ನ ತಗೋಬೋದಿತ್ತಲ್ಲ
ಏನಾದ್ರು ಒಂದು ತಗೋಬೋದಿತ್ತಲ್ಲ, ಇಲ್ಲ ದುಡ್ಡು ಇಟ್ಕೋಬೋದಿತ್ತಲ್ಲ ಅನ್ನೋ ಮೆಂಟಾಲಿಟಿ ಎಲ್ರಿಗೂ ಇದ್ದೇ ಇರುತ್ತೆ. ಇವಾಗ ನಾವು ಚಿನ್ನ ಕೊಡ್ಸ್ಬೋದಿತ್ತು, ಚಿನ್ನ ಕೊಡ್ಸೋದೇ ನಮ್ಗೇನು ದೊಡ್ಡ ವಿಷಯ ಅಲ್ಲ. ಅದು ಕೊಡ್ಸಿದ್ರೆ ಅದು ಲಾಸ್ಟ್ ಕೊನೆಗೆ ಸೇರೋದೇನೆ ನಿಶುಂಗೆನೆ. ಸೊ ಅವ್ರಿಗೆ ಅಂತ ನಾವೇನ್ ಕೊಡ್ಸಿದ್ವಿ ಅನ್ನೋದಾಗುತ್ತೆ. ಬರ್ಡೇ ಅಂತ ಬಂದ್ರೆ ಅವ್ರಿಗೆ ಅವ್ರು ಇರೋವರೆಗೂ ಯೂಸ್ ಮಾಡಕ್ಕೆ ಅಂತ ಅನ್ಬಿಟ್ಟು ನಾವು ಆ ತರ ಒಂದು ಥಾಟ್ ಅಲ್ಲಿ ಫೋನನ್ನ ಕೊಡ್ಸಿದ್ದು. ಚಿನ್ನ ಯಾವಾಗ ಬೇಕಾದ್ರೂ ಕೊಡ್ಸ್ಬೋದು, ಇವಾಗ ಸೀಮಂತಕ್ಕೂ ಕೊಡ್ಸ್ಬೋದು, ಆಮೇಲೆ ಬೇರೆ ಇರೋದನ್ನೇ ಹಾಕಲ್ಲ ಅವ್ರು. ಕೊಡಿಸ್ಬೋದು. ಅವ್ರ ಮೈಂಡ್ ಏನ್ ಬಂತು ಅಂದ್ರೆ 1 ಲಕ್ಷ ಫೋನು ಸುಮ್ನೆ ವೇಸ್ಟ್, ನಾನು ಯೂಸ್ ಮಾಡಲ್ಲ, ಅದ್ರ ಬದಲು ಚಿನ್ನ ತಗೋಬೋದಿತ್ತಲ್ಲ ಅನ್ನೋ ತರ ಮೈಂಡ್ ಅಲ್ಲಿ ಹೇಳಿದ್ರು. ಅದನ್ನ ನೀವೆಲ್ಲರೂ ಅಂದ್ರೆ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಬಟ್ ಇಷ್ಟ ಆಗ್ಲಿಲ್ಲ, ನೀವು ಚಿನ್ನ ಕೊಡಿಸ್ಬೋದಿತ್ತು, ಅವ್ರಿಗೆ ಆ ತರ ಎಕ್ಸ್ಪೆಕ್ಟೇಷನ್ ಇತ್ತು, ಈ ತರ ಇತ್ತು ಅಂತೆಲ್ಲ ಕಮೆಂಟ್ ಮಾಡಿದೀರಾ. ಸೊ ಕೊಡ್ಸೋ ಟೈಮಿಗೆ ಅದನ್ನು ಕೊಡಿಸ್ತೀವಿ. ಇವಾಗ ಅವ್ರಿಗೆ ನನಗ್ ಫೋನ್ ಕೊಡಿಸ್ಬೇಕು ಅನ್ನಿಸ್ತು, ಕೊಡಿಸ್ದೆ, ನಮಗ್ ಖುಷಿ ಆಯ್ತು ಅಷ್ಟೇ. ಅವ್ರು ಇವಾಗ ಖುಷಿಯಿಂದಾನೇ ಯೂಸ್ ಮಾಡ್ತಾ ಇದಾರೆ. ಅಲ್ಲಿ ಹೆಂಗ್ ಬಂದಿದೆ ಅಂತ ಅಂದ್ರೆ ನಿಶುನ್ ವಿಡಿಯೋದಲ್ಲಿ ಆ ಒಂದು ಬರ್ಡೇ ವ್ಲಾಗ್ ಅಲ್ಲಿ ನಾನು ನೋಡ್ತಾ ಇದ್ದೆ ಕಾಮೆಂಟ್ಸ್. ಒಂಥರ ಎಲ್ರಿಗೂ ನಾನು ಈಸಿ ಟಾರ್ಗೆಟು, ನೀನೇ ಮಾಡ್ಸಿರ್ತೀಯಾ, ನೀನೇ ಕೊಡ್ಸಿರ್ತೀಯಾ, ನೀನ್ ಹಂಗೆ, ನೀನ್ ಹಿಂಗೆ, ಹೆಂಗ್ ಮಾತಾಡಿದೀರ, ಹೆಂಗ್ ಕಮೆಂಟ್ ಇತ್ತು ಅಂತಂದ್ರೆ ನಾನು ನೋಡ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ತಲೆಗಿಲೆ ಎಲ್ಲ ಕೆಡ್ಸ್ಕೊಳಕ್ ಹೋಗಲ್ಲ ನಾನು, ಆಯ್ತಾ. ನನ್ಗದ್ರ ಅವಶ್ಯಕತೆನೂ ಇಲ್ಲ. ನಾನು ನನ್ನ ಫ್ಯಾಮಿಲಿಗೆ ಏನ್ ಮಾಡ್ತೀನಿ ಅಂತ ನನಗ್ ಗೊತ್ತಿರುತ್ತೆ. ಯಾರು ಬಂದಲ್ಲ ಅವತ್ತಂಗೆ ಕಮೆಂಟ್ ಹಾಕಿದೀರಾ, ನೀವು ಒಂದ್ಸಲ ಕುತ್ಕೊಂಡು ಯೋಚನೆ ಮಾಡಿ, ನಿಮ್ಮ ಫ್ಯಾಮಿಲಿಗಾಗ್ಲಿ ನಿಮ್ಮ ತಂದೆ ತಾಯಿಗಾಗ್ಲಿ ನೀವೇನ್ ಮಾಡಿದೀರಾ ಅನ್ನೋದನ್ನ. ಬೇರೆಯವ್ರನ್ನ ಮಾತ್ರ ನೀನ್ ಹಂಗಿರ್ಬೇಕು, ನೀನ್ ಹಿಂಗಿರ್ಬೇಕು, ನೀನ್ ಹಂಗೆ, ನೀನ್ ಹಿಂಗೆ, ನಿನ್ನಿಂದ ನನ್ನಿಂದ ನಿನ್ ಬರ್ಡೇ ಮಾತ್ರ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಸ್ಕೋತೀಯಾ, ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ತಗೋಸ್ತಿ. ನಾನು ಹೇಳಿದ್ನ ಅವಳಿಗೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿಸಿ, ನನಗೆ ಎಕ್ಸ್ಪೆನ್ಸಿವ್ ಗಿಫ್ಟ್ ಕೊಡಿಸಿ ಅಂತ. ನನ್ನ ಬರ್ಡೇ ಪ್ಲ್ಯಾನ್ ಏನಂತ ನನಗೆ ಗೊತ್ತಿರೋದಿಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಪ್ಲ್ಯಾನ್ ಮಾಡಿರ್ತಾರೆ, ಅವ್ರ ಖುಷಿ, ಅವ್ರೇನೇ ತಂದ್ಕೊಟ್ರು ನಾನು ಖುಷಿಯಿಂದ ಈಸ್ಕೊಂಡಿದ್ದೀನಿ ಅಷ್ಟೇ. ನಾನು ಯಾವತ್ತಾರು ಕೇಳಿದ್ದೀನಿ ಅನಿಶಾ ರವೀಂದ್ರ? ಅದೇ ಬರ್ಡೇ ಗಿಫ್ಟ್ ನ ಯಾರು ಕೇಳಿ ಇಸ್ಕೋತಾರೆ. ಅದ್ ನಮಗ್ ಅನ್ಸುತ್ತೆ. ಇವಾಗ ಅವಳಿಗೆ ವಾಚ್ ಕೊಡಿಸ್ಬೇಕು ಅನ್ನಿಸ್ತು, ಸೊ ವಾಚ್ ಕೊಡ್ಸಿದ್ವಿ ಅಷ್ಟೇ. ಯಾರು ಏನು ಕೇಳಿ ಈಸ್ಕೊಳಲ್ಲ. ಅದೊಂದು ಇವಾಗ ಅದೊಂದು ಕ್ಲಾರಿಟಿ ಕೊಡ್ಬೇಕಿತ್ತು. ಸೊ ಸೊ ಆಮೇಲೆ ಸ್ವಾತಿ ಏನ್ ವರ್ಕ್ ಮಾಡ್ತಾ ಇರೋದು, ನಿಮ್ಮ ಮನೇಲೇ ಇದ್ದಾರೆ ಅಂತೆಲ್ಲ ಕೇಳ್ತಾ ಇದ್ದೀರಾ ತುಂಬಾ ಜನ. ಸೊ ನಿಧು ವಸ್ತ್ರದಲ್ಲಿ ಅವಳು ಎಲ್ಲಾನು ನೋಡ್ಕೊಳ್ತಾ ಇದ್ದಾಳೆ ಇನ್ಚಾರ್ಜ್ ಆಗಿ, ಅವಳು ಮತ್ತೆ ಅಬ್ಬಿ ಇಬ್ರು ಕೂಡ. ಸೊ ಅವರಿಬ್ರಿಗೆ ನಾವು ಕಂಪ್ಲೀಟ್ ಆಗಿ ಇನ್ಚಾರ್ಜ್ ವಹಿಸಿದೀವಿ. ಸೊ ಹಾಗಾಗಿ ಅವಳು ನಿಧು ವಸ್ತ್ರನ ಟೇಕ್ ಕೇರ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಅದಾದ್ಮೇಲೆ ನನಗೆ ಇವಾಗ ಏನು ಬರೀ ಪಾಪು 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 ಅಂತ ಕಂಟೆಂಟ್ ಇಟ್ಕೊಂಡ್ಬಿಟ್ಟಿದ್ದೀರಾ ನೀವೆಲ್ಲ, ನಿಮ್ಗೆ ಇನ್ನೇನು ಇಲ್ಲ ಕಂಟೆಂಟು ಅದಕ್ಕೆ ಅಂತ 1-2-3 ಕಾಮೆಂಟ್ಸ್ ಬಂದಿತ್ತು. ಇನ್ನೇನು ನಾನು ಈ ಟೈಮಲ್ಲಿ ಹೋಗ್ಬಿಟ್ಟು ವರ್ಕೌಟ್ ಮಾಡ್ಕೊಂಡು ಜಾಗಿಂಗ್ ಮಾಡ್ಕೊಂಡು ಕುಕ್ರಳ್ಳಿ ಕೆರೆಯಲ್ಲಿ ಜಂಪ್ ಮಾಡೋಕ್ಕಾಗತ್ತಾ? ನಾನು ಪ್ರೆಗ್ನೆಂಟು ಗುರು, ನನಗೆ ಎದ್ದು ಓಡಾಡೋದೇ ನನಗೆ ಎಷ್ಟು ಇದಾಗಿರುತ್ತೆ, ಕಷ್ಟ ಈ ಟೈಮಲ್ಲಿ ನನಗೆ ಗೊತ್ತು. ಅಂಥದ್ರಲ್ಲಿ ನನ್ನ ಇಷ್ಟಪಡೋರು ನನಗೆ ಆಲ್ಮೋಸ್ಟ್ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವ್ರಿಗೋಸ್ಕರ ನಾನು ಸ್ಪೋರ್ಟಿವ್ ಆಗಿ ನನ್ನ ಪ್ಯಾಷನಾಗಿ ತೊಗೊಂಡು ಇದನ್ನ ನಾನು ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಅವ್ರನ್ನ ಎಂಟರ್ಟೈನ್ ಮಾಡಬೇಕು ಆ್ಯಂಡ್ ನನಗೂ ಖುಷಿ ಸಿಗುತ್ತೆ ಇದರಲ್ಲಿ ಅಂತ. ನನ್ನ ಕೈಲಿ ಎಷ್ಟಾಗುತ್ತೆ ಈ ಟೈಮಲ್ಲಿ ನಾನು ಬೇಬಿ ಕಂಟೆಂಟ್ಸ್ ಮಾಡಿದೆ, ಇನ್ನೇನು ಕಂಟೆಂಟ್ ಮಾಡೋಕ್ಕಾಗತ್ತೆ ನಾವು? ಸೊ ಡೆಲಿವರಿ ಆಗೋವರೆಗೂ ಮಾಡ್ತೀವಿ, ಡೆಲಿವರಿ ಆದ್ಮೇಲೂ ನಾನು ಪ್ರೆಗ್ನೆಂಟು ಅಂತ ತೋರ್ಸೋಕ್ಕಾಗತ್ತಾ? ಸೊ ಯಾರೂ ಯಾವುದನ್ನು ಕಂಟೆಂಟು ಅಂತ ನಾನು ಮಾಡಬೇಕು ಅಂತ ಅಂದರೆ ಎಂತೆಂಥ ಕಂಟೆಂಟೇ ಮಾಡ್ಬೋದು. ನನ್ನ ಇಷ್ಟಪಡೋರು ಇಲ್ಲ ನಿಶಾ ಅವ್ರ ಚಾನಲ್ ಇಷ್ಟಪಡೋರು ಎಲ್ಲ ನಾವು ಆ ಟೈಮಲ್ಲಿ ಏನು ನಡೀತಾ ಇರುತ್ತೆ ಅದನ್ನು ತೋರಿಸ್ತೀವಿ. ಆ್ಯಂಡ್ ನಿಮ್ದೆಲ್ಲ ನ್ಯಾಚುರಲ್ ಆಗಿರುತ್ತೆ ಅಂತೆಲ್ಲ ತುಂಬ ಕಾಂಪ್ಲಿಮೆಂಟ್ಸ್ ಬರುತ್ತೆ. ಸೊ ನನಗೆ ಜನ ಏನು ಇಷ್ಟಪಡ್ತಾರೆ ಅದ್ರ ಬೇಸಿಸ್ ಮೇಲೆ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಅದನ್ನೇನು ಕಂಟೆಂಟಾಗಿ ತೊಗೊಂಡು ನಾನು ದುಡ್ಡು ಮಾಡ್ತಾ ಇದ್ದೀನಿ, ಹೌದು ಮಾಡ್ತಿದ್ದೀನಿ, ನಾನು ಅಲ್ಲಿ ನನ್ನ ಟೈಮ್ನ ಇನ್ವೆಸ್ಟ್ ಮಾಡ್ತಿದ್ದೀನಲ್ವಾ, ನಾನು ಎಫರ್ಟ್ ಹಾಕ್ತಿದ್ದೀನಿ ಅಲ್ವಾ. ಅದರಲ್ಲೇನು ನೀನು ಆ ಕಂಟೆಂಟ್ ಯೂಸ್ ಮಾಡ್ಕೋತೀಯ, ಈ ಕಂಟೆಂಟ್ ಎಲ್ಲ ಪ್ರಪಂಚದಲ್ಲಿ ಯಾರ್ಯಾರು ಯೂಟ್ಯೂಬರ್ಸ್ ಇದ್ದಾರೆ ಇಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಅವ್ರವ್ರಿಗೆ ಏನು ಇಷ್ಟ ಆಗುತ್ತೆ ಅದನ್ನೇ ಮಾಡ್ಕೊಂಡೇ ಬರ್ತಾ ಇರೋದು. ಹಾಗೇನೆ ನನಗೇನು ಇಷ್ಟ ಆಗುತ್ತೆ ಅದನ್ನು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ನನಗೆ ಆಚೆ ಸಿಕ್ಕಿದಾಗ ಇಲ್ಲಂತಂದ್ರೆ ಮೆಸೇಜಸ್ಗಳು ಮಾಡ್ತೀರಾ, ನಾವು ಯೂಟ್ಯೂಬ್ ಬ್ಲಾಗ್ಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಏನಾದರೂ ಒಂದು ಸಜೆಷನ್ ಕೊಡಿ ಅಕ್ಕ, ಹೆಂಗೆ ಸ್ಟಾರ್ಟ್ ಮಾಡೋದು ಏನು ಎತ್ತಾ ಅಂತ. ಸೊ ಅವ್ರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ಸಜೆಷನು, ನಿಮಗೇನು ಇಷ್ಟ ಆಗುತ್ತೆ, ನಿಮಗೆ ಯಾವ್ದು ವರ್ಕೌಟ್ ಆಗುತ್ತೆ ಆ ಜಾನರಲ್ಲಿ ಮಾಡ್ಕೊಂಡೋಗಿ. ಈ 10% ಜನ ಇರ್ತಾರೆ ಹಾಗೆ ಹಿಂಗೆ ಅಂತ ಕಮೆಂಟ್ ಮಾಡೋರು, ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ನಿಮಗೇನು ಇಷ್ಟ ಆಗುತ್ತೆ, ನಿಮಗೇನು ಮಾಡಬೇಕು ಅನಿಸುತ್ತೆ ಅದನ್ನು ಮಾಡ್ಕೊಂಡೋಗಿ. ಸೊ ಯಾರ್ಯಾರೆಲ್ಲ ಈ ವಿಚಾರಗಳ ಬಗ್ಗೆ ಕಮೆಂಟ್ಗಳು ಹಾಕಿದ್ದೀರಾ, ಐ ಹೋಪ್ ನಿಮಗೆ ಇದು ಉತ್ತರಗಳು ಸಿಕ್ಕಿದೆ ಅಂತ. ಅವ್ರಿಗೆ ನಾನು ಉತ್ತರ ಕೊಡಲೇಬೇಕಿತ್ತು. ಸೊ ಹಾಗಾಗಿ ಈ ಒಂದು ವಿಡಿಯೋ ಮಾಡಿ
ಹಾಕ್ತಾ ಇದೀನಿ. ಆಮೇಲೆ ನಿಶಾ ಯಾರೋ ಕಮೆಂಟ್ ಹಾಕಿದ್ರಂತೆ ದಟ್ ಸ್ವಾತಿನ ನಿಮ್ಮ ಮನೇಲಿ ಇರಿಸ್ಕೊಂಡು ಏನೋ ಕೆಲಸ ಮಾಡಿಸ್ತೀರಾ ಹಂಗೆ ಹಿಂಗೆ ಅಂತ. ಅವಳು ಕೆಲಸ ಮಾಡೋ ಅವಶ್ಯಕತೆ ಏನಿದೆ? ಮಂಗಳಮ್ಮ ಇದಾರೆ ನಮ್ಮ ಮನೇಲಿ, A to Z ಅವರೇ ಮಾಡ್ಕೊಳ್ತಾರೆ. ಅವ್ರ ಪಾಪ ಸ್ಟ್ರೇನ್ ಆಯ್ತು, ಏನೋ ಒಂದು ಸಣ್ಣ ಪುಟ್ಟದೂನು ನಾವು ಮಂಗಳಮ್ಮನ್ನೇ ಕೇಳಕ್ಕಾಗಲ್ಲ. ಒಂದು ನೀರು ತಂದ್ಕೊಡು ಸ್ವಾತಿ, ಒಂದು ಹಾಲು ಕಾಯಿಸ್ಕೊಡು ನಿಶಾ ಅಂತ ಕೇಳ್ತೀನಿ ಈ ಟೈಮಲ್ಲಿ. ನಾನು ಎದ್ದಿ ಪಟ್ಟಂತ ಹೋಗಿ ಮಾಡ್ಕೊಳಕ್ಕಾಗಲ್ಲ ಅನ್ನೋ ಒಂದು ಟೈಮಲ್ಲಿ ಅಷ್ಟೇ. ಸೊ ಈ ಟೈಮಲ್ಲಿ ಅವ್ರ ಮನೆ ಅದೇ ನಾವ್ ಯಾರನ್ನೂ ನಿಮ್ಮ ಮೆಂಟಾಲಿಟಿ ಗೈಸ್ ಅದೆಲ್ಲ ನಿಜವಾಗ್ಲೂ ಈ ತರ ಕಮೆಂಟ್ಸ್ ಗಳೆಲ್ಲ ನೋಡ್ಬಿಟ್ರೆ ಈ ತರ ಥಿಂಕ್ ಮಾಡಲ್ವಲ್ಲ. ಯಾರು ಪಾಸಿಟಿವ್ ಆಗಿ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇರ್ತಾರೆ ಅವ್ರಿಗೂ ಒಂದು ಮೈಂಡ್ ಬಂದ್ಬಿಡುತ್ತೆ, ಓ ಇರ್ಬೋದಾ, ಯಾಕೆ ಈ ತರ ಕಮೆಂಟ್ ಆಗ್ತಿದ್ರೆ ಅಂತ. ಅವ್ರಿಗೂ ಅದು ಏನೋ ಅನ್ವಯಿಸುತ್ತೆ. ಅವ್ರು ಅದನ್ನ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಓ ಇರ್ಬೋದಲ್ವಾ ಅಂತ. ಅದು ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನಿಶಾ ಮಾಡೋ ಕೆಲಸಗಳು ನಿಶಾ ಮಾಡ್ತಾಳೆ. ಸ್ವಾತಿ ಇವಾಗ ಅವರು ನನ್ನ ನೋಡ್ಕೋಬೇಕಾಗಿರೋ ಟೈಮ್. ಇವಾಗ ಅವ್ರ ಟೈಮ್ ಬಂದಾಗ ನಾನು ಆಬ್ವಿಯಸ್ ಆಗಿ ನೋಡ್ಕೋತೀನಿ. ನಾನು ನೋಡ್ಕೊಂಡಿಲ್ಲ ಅಂತಲ್ಲ, ಈ ಟೈಮಲ್ಲಿ ನಂಗೊಂದು ಸ್ವಲ್ಪ ಆಗ್ತಾಯಿಲ್ಲ. ನಮ್ಮ ನಿಶುನ ಊಟ ಮಾಡ್ಸೋದಿರ್ಬೋದು, ಪ್ರತಿಯೊಂದೂ ಇವತ್ತಿಗೂ ನಾನು ಕೇಳ್ತೀನಿ. ಪ್ರತಿಯೊಬ್ಬರು ನಾನು ಊಟ ಆದಮೇಲೆ ಎಲ್ಲರೂ ಊಟ ಮಾಡಿದ್ರ, ಊಟ ಆಯ್ತಾ, ಎಲ್ಲರೂ ವಿಚಾರಿಸ್ತೀನಿ. ಅದನ್ನೆಲ್ಲ ನಾನು ಕ್ಯಾಮ್ರಾ ಮುಂದೆ ತೋರಿಸ್ಕೊಂಡು ನಾನು ಒಳ್ಳೆಯವಳಾಗಬೇಕು ಅವೆಲ್ಲ ನನಗೆ ಅದೆಲ್ಲ ಇಷ್ಟನೇ ಇಲ್ಲ. ಎಲ್ಲರ ಮನೇಲೂ ಏನು ಕ್ಯಾಶುವಲ್ ಆಗಿ ನಡೀತದೆ, ಒಬ್ರು ಹೆಲ್ಪ್ ಮಾಡೋದಿರ್ಬೋದು, ಈ ಟೈಮಲ್ಲಿ ಏನೇನು ಅವಳಿಗೆ ಬೇಕು ಅದನ್ನ ನೋಡ್ಕೊಳ್ಳೋದಿರ್ಬೋದು. ಅದು ಸ್ವಾತಿ ಇವಾಗ ಬಂದಿದ್ದಾಳೆ, ಅವಳಿಗೂ ಹೊತ್ಗೆನೆ. ಸೊ ಅವಳು ನಾರ್ಮಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಇವಾಗ ಅವ್ರಗಳ ಮದ್ವೆ ಆಗಿ ಬಸ್ರಿ ಬಾಣಂತನೆಲ್ಲ ಬಂದಾಗ ಅದು ನನ್ನ ಟೈಮ್, ನನ್ನ ಟರ್ನ್, ಅವಾಗ ನಾನು ಮಾಡ್ತೀನಿ. ಸೊ ಈಗ ಒಂದು ಸಣ್ಣ ಪುಟ್ಟದ್ದೆಲ್ಲ ಮಾಡ್ತಾ ಇರ್ತಾರೆ, ಮಾಡ್ಲಿ, ಹೆಣ್ಮಕ್ಳು ಮಾಡಬೇಕು. ಸೊ ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಕೆಲಸಗಳು ಮಂಗಳಮ್ಮನೇ ಮಾಡ್ತಾರೆ. ಅದು ಯಾವುದೇ ರೀತಿ ಆ ಥರ ತಪ್ಪಾರ್ಥ ಮಾಡ್ಕೋಬೇಡಿ ಅಷ್ಟೇ ಕೇಳ್ಕೊಳ್ಳೋದು. ಆ್ಯಂಡ್ ಈ ವಿಡಿಯೋ ಕ್ಲಾರಿಟಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಬಾಯ್.